ಮಾಡಿ. ರೈತ ಬಾಂಧವರೇ, ತಿಳಿಸೋದು ಏನಂದ್ರಾಗ ಕಲ್ಲಂಗಡಿ ಹೆಂಗೆ ಇಂಪ್ರೂವ್ಮೆಂಟ್ ಆಗಬೇಕು, ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ಪ್ರೊಸೀಜರ್ ಸ್ಟಾರ್ಟ್ನೇ ಹಿಡಿದು ಹೇಳ್ತದೆ. ಈಗ ಆಲ್ರೆಡಿ ಮುಂಚೆ ಇದಕ್ಕೆ 5 ದಿವಸದ ಹಿಂದೆ ಕೊಡಬೇಕಾಗಿತ್ತು ಡೋಸ. ಇದಕ್ಕೆ ಕೊಟ್ಟಿಲ್ಲ, ಈ ಸದು ಕೊಡ್ತೀವಿ. ಇದು ಕೊಟ್ಟ ನಂತರ ಒಂದು ವಾರದೊಳಗೆ ಏನು ಚೇಂಜಸ್ ಆಗುತ್ತದನ್ನು ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಮಾಡಿ ತಿಳಿಸ್ತೀನಿ. ಈ ಸದ್ಯಕ್ಕೆಲ್ಲ ಈ ವಿಡಿಯೋದಾಗ ಈ ಪ್ರೊಸೀಜರ್ ಸ್ಟಾರ್ಟಿಂಗ್ ಏನಪ್ಪ ಅಂದ್ರೆ, ನಾವಿಲ್ಲಿ ಒಂದು ಬಕೆಟ್ನಾಗ ಒಂದು ಡ್ರಮ್ಮಿಗೆ 2 kg ಬೆಲ್ಲ ಮಿಕ್ಸ್ ಮಾಡಿದ್ದೀವಿ. ಈ ಬೆಲ್ಲ ಅದ್ರ ಹಸಿರು ರೀ. ಈ ಕಡೆ ಮಾಡಿ. 2 kg ಬೆಲ್ಲ ಒಂದು ಡ್ರಿಂಚಿಂಗ್ ಸಲುವಾಗಿ, ಅಂದರೆ ಒಂದು ಗಿಡಕ್ಕೆ 100 ml ಅಂತ ಡ್ರಿಂಚ್ ಕೊಡೋದು. ಇದು ಬೆಲ್ಲ ಏನಲ್ಲ ಮಿಕ್ಸ್ ಮಾಡಿ. ಮತ್ತು ಇನ್ನೊಂದು ಪರ್ಪಸ್ ಏನಪ್ಪ ಅಂದ್ರೆ ಉಮಿಕ್ ಆ್ಯಸಿಡ್ ಅಂತಂದು ಬರ್ತದೆ. ಇದು SP ಅಗ್ರೋಟೆಕ್ ಅದು ಕಂಪ್ನಿದು. ಯಾಕಂದ್ರೆ ನಾ ಲಿಕ್ವಿಡ್ ಇದು ಮಾಡಿದ್ದೈತಿ. ಇದು SP ಅಗ್ರೋಟೆಕ್ ಉಮಿಕ್ ಅಂದರೆ 99% ಉಮಿಕ್ ಆ್ಯಸಿಡ್ ಇರ್ತದೆ. ಇದು ಒಂದು ಬ್ಯಾರಲ್ಗೆ 2 ಲೀಟ್ರ್ ಪೌಡರ್ಸ್ ಬರ್ತದೆ. ಪೌಡ್ರ್ ಮುಖಾಂತರ ಮಾಡಿಕೊಂಡು ಹಾಕಿದ್ದು ಇದು ಇರ್ತದೆ. ಯಾಕಂದರೆ ಮಾಪ್ ಎಲ್ಲ ಲಿಕ್ವಿಡ್ನಾಗ ನಾವು ರೆಡಿ ಮಾಡ್ಕೊಂಡಿದ್ವಿ, ಪೌಡ್ರದ್ದು ಇದ್ದಿದ್ದು. ಈಗ ಇದು 2 ಲೀಟ್ರ್ ಮಿಕ್ಸಿಂಗ್ ಮಾಡ್ತದೆ ಒಂದು ಬ್ಯಾರಲ್ಗೆ. ಕಟ್ ಮಾಡಿ ಬೇಸಿ ಹಾಕಿರ್ತಾವೆ. ಈ ಕಡೆ ಸಿಗುತ್ತೆ ಅಲ್ಲ. ಇದು ಹುಮಿಕ್ ಆ್ಯಸಿಡ್ ಅಂತಂದು 99% ಇರ್ತದೆ. SP ಅಗ್ರೋಟೆಕ್ ಅದು. ನಾವು ಲಿಕ್ವಿಡ್ ಮಾಡ್ಕೊಂಡಿದ್ವಿ, ಅಂದ್ರೆ ಪೌಡ್ರ್ ಇದು ಹೋಗಿ ಲಿಕ್ವಿಡ್ ಮಾಡ್ಕೊಂಡಿದ್ದೀವಿ. ಇದು ಒಂದು ಬ್ಯಾರಲ್ಗೆ 2 ಲೀಟ್ರ್ ಅಂತ ಇದು ಡ್ರೆಂಚ್ ಮಾಡಬೇಕು. ಇದು ಯಾವ ಥರನಾಗಿ ಇದು ಒಂದು ಆಯಿತು. 2 ಅದು, ಒಂದು ಹುಮಿಕ್ ಆ್ಯಸಿಡ್, ಒಂದು ಬೆಲ್ಲ. ಮತ್ತು ಇನ್ನೊಂದು IB ಅಂತಂದಕ್ಕೆ ಒಂದು ಕೆಮಿಕಲ್ ಬರ್ತದೆ, IB. ಇದು ಏನಲ್ಲ ಇದ್ರ ಜೊತೆ ಮಿಕ್ಸ್ ಮಾಡ್ಬೇಕು. ಯಾಕಂದ್ರೆ ಬೇರೆ ಸಡನ್ಲಿ ಇಂಪ್ರೂವ್ಮೆಂಟಿಂಗ್ ಆಗ್ತಾವೆ. ಎಷ್ಟು ಜಲ್ದಿ ಇಂಪ್ರೂವ್ಮೆಂಟ್ ಆಗ್ತಾವೆ ಅಷ್ಟು ಜಲ್ದಿ ಅನ್ನೋದಿಲ್ಲ, ಬೆಳವಣಿಗೆ ಫಾಸ್ಟ್ ಆಗ್ತವೆ. ಅದರ ಸಲುವಾಗಿ ಒಂದು 100 ಲೀಟ್ರಿಗೆ 1 ಗ್ರಾಮ್ ಅಂತ ಹಾಕಿ ಸ್ಪ್ರೇ ತೊಗೋಬೇಕು. ಇದು ಡ್ರೆಂಚ್ ಮಾಡ್ಕೋಬೇಕು. ಇದು IB ಇದು ನೀರ ಹಾಕಿದ್ರೆ ಕರಗಂಗಿಲ್ಲ. ಇದು ಯಾವ ಥರನಾಗ ಅಂದ್ರೆ GS ಸಾಲ್ವೆಂಟ್ ಅಂತಂದು ಇರ್ತದೆ. ನೀವು ಈ GS ಸಾಲ್ವೆಂಟ್ದಾಗ ಕರಗ್ತೈತಿ. ನೀವು ಡೈರೆಕ್ಟ್ ಹಾಕಿದ್ರೆ ಕರಗಿದ್ರೆ ಅದು ಕರಗಲ್ಲ, ಮತ್ತು ಅದು ಕೆಲಸನೂ ಮಾಡೋಂಗಿಲ್ಲ ಕರೆಕ್ಟಾಗಿ ಅನ್ನೋದ್ಲಿ. ಇದು ಇದು GS ಸಾಲ್ವೆಂಟ್ 100 ml ತೊಗೊಂಡು ಇದು 1 ಗ್ರಾಮಿಂದು ಕರಗಿಸೋಗ್ಬೇಕು. ಇದ್ರೊಳಗೆ ಕರೆಕ್ಟಾಗಿ ಕರಗ್ತೈತೆ ಅದು. ಈಗ ಕರೀತ್ಲೆ ಇದು ಒಂದೊಂದು ಗ್ರಾಮಿದ್ದು ಹಾಕಿ ಏನಲ್ಲ ಇದು
100 ಲೀಟ್ರಿಗೆ 1 ಗ್ರಾಮ್ ಯೂಸ್ ಮಾಡ್ಬೇಕು. ಇದೇನು ಭಾಳ ಕೆಮಿಕಲ್ ಇದೆ, ಭಾಳ ರೇಟ್ ಇಲ್ಲ. ಭಾಳ ಆದರೆ ಎಲ್ಲ 50 ರಿಂದ 60 ರೂಪಾಯಿ ರೇಟ್ ಅಷ್ಟೇ. ಕಮ್ಮಿ ಖರ್ಚಿನಾಗ ಏನಲ್ಲ ಹೆಂಗೆ ಬೆಳಿಬೇಕು ಅನ್ನೋದು ಇದು ಒಂದು ಮೆಥಡ್ ಹೇಳ್ಕೊಡೋದು ನಿಮ್ಗೆ. ಯಾಕಂದ್ರೆ ಎಲ್ಲ ರೈತರು ಏನಾಗ್ಲತ್ರಿ ಯಥೇಚ್ಛವಾಗಿ ಖರ್ಚು ಜಾಸ್ತಿ ಮಾಡ್ತೀರಿ, ಮತ್ತು ಅದು ಖರ್ಚು ಜಾಸ್ತಿ ಮಾಡಿ ನೀವು ಬೆಳೆಕೆ ಅನ್ನೋದಲ್ಲ ಜಾಸ್ತಿ ಅನ್ನೋಲ್ಲ ಅಲ್ಲೇ ಲಾಸ್ ಆಗಿಬಿಡ್ತೀರಿ. ಇದು IBA ತಂದಕ್ಕೆ ಎಷ್ಟು ಭಾಳ ಆದ್ರೆ ಒಂದು 50 ರಿಂದ 60 ರೂಪಾಯಿ ಇರ್ಬೋದು. ಇದು ಇಷ್ಟು ಕೆಲಸ ಮಾಡ್ತದೆ ಅನ್ನೋದು ಯಾರು ರೈತರಿಗೆ ಗೊತ್ತಿಲ್ಲ. ಇದು IBA ಮತ್ತು ಉಮಿಕ್ ಆ್ಯಸಿಡು ಮತ್ತು ಬೆಲ್ಲ ಕೂಡಿಸ್ಕೊಂಡ ಒಂದು ಡ್ರೆಂಚ್ ಮಾಡಿದ್ರಿ ಅಂದ್ರೆ ನಿಮಗೆ ಭೂಮಿ ಒಳಗೆ ಸಿಕ್ಕಾಪಟ್ಟಿ ಅನ್ನೋದ್ಲ ಬೇರು ಡೆವಲಪ್ ಆಗ್ತಾವ ಮತ್ತು ಬೇರು ದಪ್ಪನೂ ಆಗ್ತಾವ. ಎಷ್ಟು ಬೇರೆ ಡೆವಲಪ್ ಆಗ್ತಾವ ಅದಕ್ಕೆ ಗಿಡಕ್ಕೆಲ್ಲ ಆಹಾರ ತೊಳಕ್ಕೆ ಅನ್ನೋದ್ಲ ಒಂದು ಹೆಲ್ಪ್ ಆಗ್ತದೆ. ಇದು ಒಂದು ಸ್ವಲ್ಪ ಮಿಕ್ಸಿಂಗ್ ಮಾಡ್ಕೊಂಡ್ಬಿಡ್ರಿ. ಇದು ತಗೋರಿ. ಕರೆಕ್ಟಾಗಿ ಮಿಕ್ಸಿಂಗ್ ಆಗಲಿ. ಮಿಕ್ಸಿಂಗ್ ಆದ ತಕ್ಷಣ ನೀವು ಒಂದು ಮಾಪಿನ ಪ್ರಕಾರ ಏನಲ್ಲ ನೀವೇನು ಮಾಡಬೇಕು, ಒಂದು 100 ml ಒಂದು ಇದಕ್ಕೆ ಒಂದು ಗಿಡಕ್ಕೆ 100 ml ಅಂತೆ. ಒಂದು ಸಪೋಸ್ ರೈತರು ಗೌಂಟಿ ಲೆಕ್ಕ ಹೇಳ್ಬೇಕಂದ್ರೆ ಒಂದು ವಾಟ್ಕೆ ಚಹಾ ಕುಡಿಯೋಂಥ ವಾಟ್ಕ, ಈ ವಾಟ್ಕಲ್ಲೇ ಒಂದು ವಾಟ್ಕ ತೊಗೊಂಡು ಡ್ರಿಂಚ್ ಮಾಡ್ಕೊತ ಹೋಗ್ಬೇಕು. ಈ ಥರನಾಗಿ ಗಿಡದ ಬುಡಕ್ಕೆ ಎಲ್ಲ ಗಿಡಕ್ಕೆ ಏನಲ್ಲ ಒಂದೊಂದು ಎಷ್ಟು ಡ್ರಿಂಚ್ ಕೊಟ್ರಿ ಅಂದ್ರೆ ಕ್ಲಿಯರಾಗಿ ಒಂದು ರಿಸಲ್ಟ್ ನಿಮಗೆ 5 ದಿವಸನಲ್ಲೇ ಗುರ್ತಾಗ್ಬಿಡುತ್ತೆ ಎಷ್ಟು ಬೆಳವಣಿಗೆ ಐತಿ ಎಷ್ಟು ಬೆಳವಣಿಗೆ ಇಲ್ಲ ಅನ್ನೋದು. ಯಾಕಂದ್ರೆ ಬೇರೆ ಜಾಸ್ತಿ ಡೆವಲಪ್ ಆಗ್ತಾವೆ. ಇದಕ್ಕೆ ಎಷ್ಟು ಜಲ್ದಿ ಬೇರೆ ಡೆವಲಪ್ ಆಗ್ತಿರ್ತಾರಲ್ಲ ಅಷ್ಟು ಫಾಸ್ಟ್ ಏನಲ್ಲ ನಿಮಗೆ ಗ್ರೋತಿಂಗ್ ಆಗ್ತಾವ. ಕೆಲವೊಂದು ಏನಲ್ಲ 5 ದಿನಕ್ಕೊಂದು ವಿಡಿಯೋ ನಿಮಗೆ ಮಾಡಿ ಕಳಿಸ್ತೀನಿ. ಈ ಥರನಾಗೆ ನಂದು ಫೇಸ್ಬುಕ್ಕು ಮತ್ತು ಯೂಟ್ಯೂಬು, ಇನ್ಸ್ಟಾಗ್ರಾಮ್ ರೈತ ಮಿತ್ರ ಕಾಜಪ್ಪ ರೈತ ಮಿತ್ರ ತಂದೈತಿ. ನೀವು ಇದಕ್ಕೆ ಇದು ಮಾಡಿಕೊಂಡು ಚಾನಲ್ ನೋಡಿಕೊಂಡು ನೀವು ಎಲ್ಲ ಬೆಳಿಬೋದು. ಯಾವ ಥರನಾಗೆಲ್ಲ ಒಂದೊಂದು ವಿಡಿಯೋ ಎಲ್ಲ ಒಂದೇ ಬೆಳೆಯಲ್ಲ, ಎಲ್ಲ ಬೆಳೆಯಿದೆ ಅನ್ನೋದಲ್ಲ ಒಂದೊಂದು ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ಇದಕ್ಕೆ ನೀವು ನನ್ನ ಈ ಚಾನಲ್ಗೆ ನೀವು ಬರಬಹುದು. ಬಂದು ನೀವೆಲ್ಲ ಇದ್ರಾಗ ನೋಡಿಕೊಂಡು ನೀವು ಬೆಳೆಯೋಕ್ಕೆ ಆಗ್ಬೋದು.